ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಥಿಂಗ್ ಫೋನ್ 2A ಬಗ್ಗೆ ರಿವ್ಯೂ ತೊಗೊಂಬಂದಿನಿ. ಸೊ ಈ ಒಂದು ಫೋನ್ ಕೂಡ ನಮಗೆ ಮಾರ್ಚ್ 5ನೇ ತಾರೀಕಿನಂದು ಲಾಂಚ್ ಆಗ್ತಾ ಇದೆ. ಸೊ ತುಂಬ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು ಜನ. ಈ ಎಕ್ಸೈಟ್ಮೆಂಟು ಈ ಸಲ ಇದೆಯೋ ಇಲ್ಲೋ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನಥಿಂಗ್ 1 ಬಂದಾಗ ಏನಿತ್ತು, ತುಂಬ ಫ್ರೀ ಬುಕ್ಕಿಂಗ್ ಇಲ್ಲೆಲ್ಲ ಸೋಲ್ಡ್ ಔಟ್ ಆಗೋಗಿತ್ತು. ತುಂಬ ಲಕ್ಷಾಂತರ ಜನ ಎಲ್ಲರೂ ಪ್ರೀ ಬುಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ. ಆ ರೇಂಜ್ಗೆ ಟೈಮ್ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪರ್ಚೇಸಿಗೆ ಸಿಗ್ತಾ ಇರಲಿಲ್ಲ. ಆ ರೇಂಜ್ಗೆ ಎಲ್ಲ ಸೋಲ್ಡ್ ಔಟ್ ಆಗಿ ಹೋಗಿತ್ತು. ಆಮೇಲೆ ನಥಿಂಗ್ 2 ಕೂಡ ಅದೇ ರೀತಿ ಆಯಿತು. ಆಮೇಲೆ ಬರ್ತಾ ತನ್ನ ಒಂದು ಏನು ನಥಿಂಗ್ 1 ಹೈಪ್ ಮಾಡಿತ್ತು, ಸೊ ಆ ರೀತಿ ಹೆಸರು ಈ ನಥಿಂಗ್ 2 ಮಾಡಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಮೇಜರ್ ಇಶ್ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಫೋನ್ಸಲ್ಲೆಲ್ಲ ಸ್ವಲ್ಪ ಪ್ರೊಸೆಸರ್ ಆಗಿರುತ್ತೆ, ಇಲ್ಲ ಅಪ್ಗ್ರೇಡ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಮಾರ್ಕೆಟಿಗೆ ತೊಗೊಂಬಂದರು. ಬಟ್ ಅದು ಜನಕ್ಕೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಒಂದೇ ಸಲ ಸಡನ್ನಾಗಿ ಒಂದು 3ರಿಂದ ಒಂದು 4-5 ತಿಂಗಳಲ್ಲೆಲ್ಲ ಸಡನ್ನಾಗಿ 1,000-2,000 ರೂಪಾಯಿ ಡ್ರಾಪ್ ಆಗ್ತಾ ಏನು ಬಂತು. ಸೊ ಅವಾಗೆಲ್ಲ ಜನಕ್ಕೆ ಗೊತ್ತಾಯಿತು, ಸೊ ಈ ಫೋನ್ ಅಷ್ಟಕ್ಕಷ್ಟೇ. ಬಟ್ ಈ ಫೋನ್ ನಾವು ಪರ್ಚೇಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ ತಿಳ್ಕೊಂಡಾಗಲ್ಲ, ಈ ಫೋನ್ನ ಬಗ್ಗೆ ಜನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲ ತಮ್ಮ ಒಂದು ಒಪಿನಿಯನ್ ಶೇರ್ ಮಾಡ್ತಾ ಬಂದರು. ಸೊ ಅವಾಗ ಗೊತ್ತಾಯಿತು ಈ ಒಂದು ಫೋನಲ್ಲಿ ಇಶ್ಯೂಸ್ ಎಲ್ಲ ಸ್ವಲ್ಪ ಸ್ವಿಚ್ ಮಾಡಿಕೊಂಡು ಇವಾಗ 2A ಬಗ್ಗೆ ತೊಗೊಂಡ್ಬಂದಿದ್ದಾರೆ. ನಥಿಂಗ್ ಫೋನ್ 2A ಈಗ ನಥಿಂಗ್ 2ದಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅವೆಲ್ಲ ಸ್ವಿಚ್ ಆಗಿ ಇವಾಗ ನಥಿಂಗ್ 2A ಬಗ್ಗೆ ಇವಾಗ ಮೊಬೈಲ್ ಲಾಂಚ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಮಾರ್ಕೆಟಲ್ಲಿ ಅಂದ್ಬಿಟ್ಟು. ಇನ್ನೇನು ಸ್ವಲ್ಪ ದಿನ, ಇನ್ನೊಂದು 2-3 ದಿನದಲ್ಲೆಲ್ಲ ಫೋನ್ ಲಾಂಚ್ ಆಗುತ್ತೆ. ಕಾದು ನೋಡೋಣಂತೆ ಫೋನ್ ಯಾವ ರೀತಿ ಎಲ್ಲ ಹೈಪ್ ಮಾಡುತ್ತೆ ಅಂತ. ಓಕೆ, ಈ ಫೋನ್ನ ಬಗ್ಗೆ ಓವರ್ ಲುಕ್ ಡಿಸೈನ್ ಬಗ್ಗೆ ನೋಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ಫೋನ್ನ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಡೈರೆಕ್ಟಾಗಿ ಬಂದುಬಿಡೋಣ. ಈ ಒಂದು ಫೋನಲ್ಲಿ ಮೆಟಾಲಿಕ್ ಡೆನ್ಸಿಟಿ 7200 MT6886 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಇದು ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳೋಂಗಿಲ್ಲ, ಯಾಕಂತಂದರೆ ಇದಕ್ಕಿಂತ ಒಳ್ಳೊಳ್ಳೆ ಪ್ರೊಸೆಸರ್ ಇದ್ದಾವೆ. ಜೆನ್ ಪ್ರೊಸೆಸರ್ ಇದೆ, 8 Gen ಇದೆ, ಆಮೇಲೆ 9200 ಪ್ರೊಸೆಸರ್ ಇದೆ ಇದರ ಮೆಟಾಲಿಕ್ ಒಳಗಡೆ. ಸೊ ಎಲ್ಲ ಈಗ ನೋಡಿ, ಇದಕ್ಕಿಂತ ಒಳ್ಳೊಳ್ಳೆ ಪವರ್ಫುಲ್ ಪ್ರೊಸೆಸರ್ಗಳೆಲ್ಲ ನೋಡ್ತಾ ಇದ್ದೀವಿ. ಬಟ್ ಇದು ಪವರ್ಫುಲ್ ಇಲ್ಲ ಅಂತ ಹೇಳೋಂಗಿಲ್ಲ, ಒಂದು ಲೆವೆಲಿಗೆ ಪವರ್ಫುಲ್ಲೇ. ಬಟ್ ಈ ಪ್ರೈಸ್ಗೆ ಈ ಒಂದು ಪ್ರೊಸೆಸರ್ ಇನ್ನೂ ಕೂಡ ಹೆಚ್ಚಿಗೆ ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಬ್ರ್ಯಾಂಡಲ್ಲೇ ಒಂದೇ ಹೈಪ್ ಮಾಡಿಬಿಟ್ಟು ಇವ್ರು ರೇಟ್ನ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಈ ಬ್ರ್ಯಾಂಡ್ಗೆ ಈ ಎಲ್ಲ ಜನ ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ನಥಿಂಗ್ 2 ಯಾವ ರೀತಿ ಎಲ್ಲ ಮೋಸ ಅನ್ನೋದಕ್ಕಿಂತ ಅಂದರೆ ಒಂದು ಅರ್ಥ ಮಾಡ್ಕೊಂಡ್ರು ಅನ್ಕೋತೀನಿ. ನಥಿಂಗ್ 1 ಥರ ನಥಿಂಗ್ 2 ಬರಲಿಲ್ಲ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು ಈ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರಪ್ಪ ಅಂತಾರೆ 6.7 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಈ ಒಂದು ಕ್ಯಾಮ್ರಾ ವಿಚಾರದಲ್ಲಿ ಬಂದ್ರಪ್ಪ ಅಂದರೆ ನಮಗೆ ಈ ಒಂದು ಕ್ಯಾಮ್ರಾದಲ್ಲಿ 2 ಕ್ಯಾಮ್ರಾನ ನಾವು ನೋಡ್ಕೋಬೋದು. ಇವು ಕೂಡ 50 ಮೆಗಾಪಿಕ್ಸೆಲ್ ಮತ್ತು 50 ಮೆಗಾಪಿಕ್ಸೆಲ್ ನೋಡ್ತಾ ಇದ್ದೀವಿ. ಈ ಒಂದು ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ವೈಡ್ ಆ್ಯಂಗಲ್ ಇರುತ್ತೆ, ಮತ್ತು ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಆ್ಯಂಗಲ್ ಇರುತ್ತೆ. ಎರಡು ಕೂಡ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನೋಡ್ತಾ ಇದ್ದೀವಿ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಂದ್ರಪ್ಪ ಅಂತಾರೆ 4Kನ 30 FPS ಮಾತ್ರ ರೆಕಾರ್ಡ್ ಮಾಡ್ಕೋಬೋದು. ಅಟ್ಲೀಸ್ಟ್ 60 FPS ಇಲ್ಲಿ ಎಕ್ಸೆಪ್ಟೇಷನ್ ಇಟ್ಕೋತಾ ಇದ್ದೀವಿ. ಯಾಕಂದರೆ ಇಲ್ಲಿ ನಾವು ದುಡ್ಡು ಕೊಡ್ತಾ ಇರೋದು 30,000 ಮೇಲ್ಗಡೆ ಆಗಿರುತ್ತೆ. ಈ ಒಂದು ಫೋನ್ ಆಲ್ಮೋಸ್ಟ್ ಆಲ್ ಈಗ 31ರಿಂದ 32-33 ಸಾವಿರಕ್ಕೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಸಾಧ್ಯತೆಗಳಿವೆ. 30,000 ಮೇಲ್ಗಡೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನಲ್ಲಿ ನಾವು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದವಪ್ಪ ಅಂದರೆ 32 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಸೆಲ್ಫಿ ಶೂಟರ್ ನೋಡ್ತೀವಿ. ಅದು ಕೂಡ ಫುಲ್ HD ಒಳಗೆ 30 FPS ಒಳಗೆ ಮಾತ್ರ ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಬಟ್ ಏನೋ ಗೊತ್ತಿಲ್ಲ, ಈ ರೀತಿ ಫೋನ್ ನಮಗೆಲ್ಲ ಕೊಟ್ಟು ಬರ್ತಾರೆ. ಆಮೇಲೆ ರ್ಯಾಮ್ ಮತ್ತು ಸ್ಟೋರೇಜ್ನ ನೋಡ್ಕೊಂಡಾಗ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ನೋಡ್ತೀವಿ. ಇದು ಬೇಸ್ ವೇರಿಯಂಟ್ ಆಗಿರುತ್ತೆ. ಈ ಬೇಸ್ ವೇರಿಯಂಟೇ ನಮಗೆ 31,000 ಇದೆ. ಬಟ್ ನೋಡೋಣ ಮಾರ್ಕೆಟಲ್ಲಿ ಪ್ರೈಸ್ ಡ್ರಾಪ್ ಆದರೂ ಕೂಡ ಆಗಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಬಗ್ಗೆ ತಿಳ್ಕೊಂಡ್ಬಿಡೋಣ. ಮತ್ತು ಬ್ಯಾಟ್ರಿ ಬಗ್ಗೆ ಬಂದ್ರಪ್ಪ ಅಂದರೆ 4500 mAh ಬ್ಯಾಟ್ರಿ ನೋಡ್ತಾ ಇದ್ವಿ. ಅದು ಕೂಡ 45 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಈ ಒಂದು ಬಾಕ್ಸ್ ಸಹಿತ ಸಿಗ್ತಾ ಇದೆ. ಒಂದು ಬೆಸ್ಟ್ ಆಪ್ಷನಬಲ್ ಕೂಡ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನಲ್ಲಿ ನಮಗೆ OS ನೋಡ್ಕೊಂಡಾಗ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 14 OS ನೋಡ್ತಾ ಇದ್ದೀವಿ. ಇದು ಕೂಡ ಲೇಟೆಸ್ಟ್ OS ಅಂತಲೇ ಕೂಡ ಹೇಳ್ಬೋದು. ಇದು ಎಲ್ಲರೂ ಕೂಡ ಈಗಿನ ಫೋನ್ಗಳೆಲ್ಲ 14 OS ಲಾಂಚ್ ಆಗ್ತಾ ಇದೆ. ಯಾಕಂದರೆ ಯಾವ ರೀತಿ ಫೋನ್ 13 OS ಇತ್ತು, 12 OS ಇತ್ತು, 11 OS ಇತ್ತು, ಅದೇ ರೀತಿ ಇವಾಗ ಎಲ್ಲವೂ ಕೂಡ 14 OSಗೆ ಲಾಂಚ್ ಆಗ್ತಾ ಬರ್ತಾ ಇದ್ದಾವೆ. ಬಟ್ ಆದಷ್ಟು ಕೂಡ ಒಂದು ಲೇಟೆಸ್ಟ್ ವರ್ಷನ್ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಷ್ಟು ಹೊಸ ಫೋನ್ಸ್ಗಳನ್ನ ಪ್ರಿಫೇರ್ ಮಾಡ್ತೀನಿ. ಬಟ್ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಪ್ರಿಫೇರ್ ಮಾಡಲ್ಲ ಅಂತಲ್ಲ. ಏನಾದರೂ ನೀವು ಡೈಲಿ ಯೂಸರ್ಸ್ಗೆ ಫೋನ್ ಬೇಕಾಗಿತ್ತು ನೀವೇನಾದರೂ ಫೋನ್ನ ತೊಗೋಬೋದು. ಜಸ್ಟ್ ಈ ರೀತಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ, ಎಡಿಟಿಂಗ್ ಮಾಡ್ತೀವಿ, ಗೇಮ್ ಮಾಡ್ತೀವಿ ಅಂದರೆ ಹೊಸ ಫೋನ್ನೇ ಪರ್ಚೇಸ್ ಮಾಡಿ. ಸೊ ಬನ್ನಿ, ಈಗ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಂಡ್ಬಪ್ಪ ಅಂತಂದರೆ ಇನ್-ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಬೆಸ್ಟ್ ಆಪ್ಷನಬಲ್ ಆಗುತ್ತೆ ಈ ಬಜೆಟ್ಗೆ. ಈ ಒಂದು ಸೆನ್ಸರ್ ಅಂದರೆ ಇನ್-ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅಂದರೆ ಇಟ್ಸ್ ಓಕೆ, ಅಡ್ಡಿಲ್ಲ ಅಂತ ಕೂಡ ಕರಿಬಹುದು. ಆ್ಯಂಡ್ ಓವರ್ಲಾಗಿ ಈ ಫೋನ್ನ ಬಗ್ಗೆ ನೀವು ಪರ್ಚೇಸ್ ಮಾಡಬಹುದಾ ಅಂತ ಕೇಳೋದಾದರೆ ಲಾಂಚ್ ಆಗೋರು ವೆಯ್ಟ್ ಮಾಡಿ ಗೊತ್ತಾಗುತ್ತೆ. ಈ ಪ್ರೈಸ್ನ ನೋಡ್ಕೊಂಡ್ಬಿಟ್ಟು ನಿಮಗೆ ಆಮೇಲೆ ಹೇಳ್ತೀನಂತೆ. ಬಟ್ ಈ ಪ್ರೈಸ್ಗೆ ಏನಾದರೂ ಈ ಲೀಕ್ಸ್ ಪ್ರಕಾರ 32,000ಕ್ಕೇನೋ ಈ ಫೋನ್ನ ಲಾಂಚ್ ಆಗೋಂಥ ಸಾಧ್ಯತೆ ಇದೆ. ಬಟ್ ಈ 32,000ಕ್ಕೆ ಈ ಪ್ರೊಸೆಸರ್ ಓಕೆನಾ, ಮತ್ತು ಈ ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ ಎಲ್ಲ ಓಕೆನಾ ಅಂತ ಹೇಳೋದಾದರೆ ನಾನು ಇನ್ನೂ ಕೂಡ ಅಪ್ಗ್ರೇಡ್ ಆಗಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ನೋಡೋಣಂತೆ ಸ್ಯಾಂಪಲ್ಸ್ ಎಲ್ಲ ಈ ವಿಡಿಯೋ ಲಾಂಚ್ ಆದ ತಕ್ಷಣ ಎಲ್ಲ ರಿವ್ಯೂ ವಿಡಿಯೋಸ್ ನೋಡಿಬಿಟ್ಟು ನಾನು ನಿಮಗೆ ಮತ್ತೆ ತಿರ್ಗಾ ವಿಡಿಯೋ ರಿವ್ಯೂಸಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ವೇಟ್ ಮಾಡಿದಾಗ ಈ ಮೊಬೈಲ್ ಬಗ್ಗೆ ತೊಗೊಳೋದ್ರ ಬಗ್ಗೆ
ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ಒಂದು ವಿಡಿಯೋಗೋಸ್ಕರ ಕಾಯಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ. ನೆಕ್ಸ್ಟ್ ಒನ್. ನಮಸ್ಕಾರ.